ಇನ್ನು ಪೊಲೀಸ್ ಅಂತ ಬಂದಾಗ ಲವ್ ಮಾಡೋದಿರ್ಲಿ, ಈಗ ಮದ್ವೆ ಆಗುವಂತ ಸಂದರ್ಭದಲ್ಲೂ ಪೊಲೀಸ್ ಅಂತ ಬಂದಾಗ ಬೇಡಪ್ಪ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ಪೋಲೀಸ್ ಮೇಲೆ ಲವ್ ಹೇಗಾಯ್ತು ಸಂಜನಾಗೆ? ಅದು ನೀವು ಸಿನಿಮಾ ನೋಡ್ಬೇಕು, ಅದು ಬಿಟ್ಟು ಬೇರೆ ಲೈನ್ ಹೇಳಿ. ಅಫ್ಕೋರ್ಸ್ ಸಿನಿಮಾ ನೋಡ್ಬೇಕು ನೀವು ಹೇಗೆ. ಖಂಡಿತ. ಅಂದ್ರೆ ಚಿಕ್ಕ ಚಿಕ್ಕ ಎಳೆಗಳು ನೀವು ಈ ತರ ಡೀಟೇಲ್ ಆಗಿ ಕೇಳ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಓಕೆ, ಪೊಲೀಸ್ನು ಕೂಡ ಲವ್ ಮಾಡಬೇಕು, ಈ ಕ್ವಾಲಿಟೀಸ್ ಇರುತ್ತೆ ಅಂತ ಹೇಳೋದಾದ್ರೆ ಏನ್ ಕ್ವಾಲಿಟೀಸ್ ಹೇಳ್ತೀರಾ? ಅಂದ್ರೆ ಇವಾಗ ನಾನು ಐ ಕ್ಯಾನ್ ಟಾಕ್ ಅಬೌಟ್ ಅರ್ಜುನ್ ಹಯಗ್ರೀವ ಮೇಲೆ ಏನಕ್ಕೆ ಮದ್ವೆ ಆಯ್ತು ಅಂತ ಅಷ್ಟೇ. ಸ್ಟ್ರಾಂಗ್ ಕಾಪ್, ವೆರಿ ಪ್ರಾಮಿಸಿಂಗ್, ತುಂಬಾ ನಿಯತ್ತಾಗಿ ವರ್ಕ್ ಮಾಡುವಂತ ಕಾಪ್ ಅವರು. ಅಂಡ್ ಸಿ ದಿಸ್ ಅ ಜರ್ನಿ. ಕಥೆಲಿ ಯಾವಾಗ ಲವ್ ಆಯ್ತು ಅಂತ ನಾ ಹೇಳಕ್ ಹೋದ್ರೆ ಕತೆ ಹೇಳ್ಬೇಕು ನಾನು ನಿಮ್ಗೆ. ಸೊ ಅಷ್ಟೇ, ಆನ್ಸರ್ ಎಷ್ಟು ಮಾಡ್ಬೋದು ಇಷ್ಟೇ ಮಾಡ್ಬೋದು. ಯಾವಾಗ ಲವ್ ಆಯ್ತು, ಹೆಂಗ್ ಲವ್ ಆಯ್ತು ಎಲ್ಲ ಬರ್ತಾರ ಅವ್ರು. ನಮ್ ರಘು ಸರ್ ಇಲ್ಲೇ ಇದಾರಲ್ಲ, ಇಲ್ಲೇ ಕೂತಿದ್ದಾರೆ, ಕೇಳಿಸ್ಕೊತಾ ಇದಾರೆ. ಇಲ್ಲ, ಅವ್ರು ಫಸ್ಟ್ ಇಂಟರ್ವ್ಯೂಲೇ ಹೇಳಕ್ ಬಿಟ್ಟಿಲ್ಲ, ಬೇಡ ಮೇಡಮ್ ಬೇಡ ಮೇಡಮ್ ಅಂತ ಹೇಳ್ತಾರೆ. ಮಿಕ್ಕ ಐ ಥಿಂಕ್ ನೀವು ಸಿನಿಮಾ ನೋಡ್ಬೇಕು. ಡನ್. ಇನ್ನ ಪೊಲೀಸ್ ಅಂತ ಬಂದಾಗ ಮಕ್ಕಳಿಂದ ಹಿಡ್ಬಿಟ್ಟು ದೊಡ್ಡವರು ಕೂಡ ಭಯ ಪಟ್ಕೋತಾರೆ. ಪೊಲೀಸ್ ಅಂತ ಹೇಳಿದ್ರೆ ನಮ್ಗೆ ಇಮ್ಯಾಜಿನೇಷನ್ ಬೇರೆ ತರ ಇರುತ್ತೆ. ಸೊ ಅವ್ರಿಗೂ ಕೂಡ ಒಂದು ಲವ್ ಆಗುತ್ತೆ ಅನ್ನುವಂಥ ಒಂದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಅದು ಎಷ್ಟು ಹಾಟ್ ಆಗಿದೆ, ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಈಗೂ ಉಂಟಾ ಅಂತ ಕೇಳ್ಬೋದು ನಾವು. ಆ ತರ ಇದೆ. ಇರುತ್ತೆ, ಬಟ್ ಅಷ್ಟು ಟೈಮ್ ಇರೋದಿಲ್ಲ ಅಲ್ಲ ಸರ್. ಹಂಗ್ಯಾಕೆ ಅನ್ಕೊಂಡ್ರೆ ಸಿ ಅದೊಂದು ಪ್ರೊಫೆಷನ್ ಅಷ್ಟೇ. ಪ್ರೊಫೆಷನ್ ಅಂದ್ಬಿಟ್ಟು ಅವರು ಮನುಷ್ಯ ಅಲ್ವಾ, ಅಥವಾ ಏನು ಬೇರೆ ದೇವಲೋಕದಿಂದ ಕಳಿಸ್ಬಿಟ್ಟಿರ್ತಾರೆ ಪೊಲೀಸ್ ಅನ್ನೋರ್ನ? ಇಲ್ಲ ಅಲ್ವಾ, ಅವರು ಮನುಷ್ಯರು ಪಾನೆ. ಬಟ್ ಏನೋ ಪ್ರೊಫೆಷನ್ ಹಂಗಿರುತ್ತೆ ಅಷ್ಟೇ. ಅವ್ರದ್ದು ಯಾವಾಗ ಏನಾಗುತ್ತೆ ಎತ್ತಾಗೋದು ಗೊತ್ತಿಲ್ಲ. ಅದು ಯಾವ ಟು ಅಟೆಂಡ್ ಅಲ್ಲ, ಹೋಗ್ಬೇಕಾಗುತ್ತೆ, ಬರೋಕ್ಕಾಗತ್ತೆ, ಸಿಚುವೇಶನ್ಸ್ ಆ ಥರ ಮಾಡುತ್ತೆ ಹೊರತು ಅವ್ರದ್ದೇ ಎಲ್ಲರಿಗೂ ನಮ್ಗೇನು ಭಾವನೆಗಳು ಇರುತ್ತೆ ಅವ್ರಿಗೂ ಅದು ಇದ್ದೇ ಇರುತ್ತಲ್ವ. ಓಕೆ, ಈ ಸಿನಿಮಾ ಆದ್ಮೇಲೆ ಧನ್ವೀರ್ ಅವ್ರಿಗೆ ರೊಮ್ಯಾಂಟಿಕ್ ಪೊಲೀಸ್ ಅನ್ನೋ ಬಿರುದು ಬರ್ಬೋದಾ? ಗೊತ್ತಿಲ್ಲ. ರೀಸೆಂಟ್ ಆಗಿ ಧನ್ವೀರ್ ಸರ್ ಒಬ್ರು ಕಾನ್ಸ್ಟೇಬಲ್ ಒಂದು ಲೆಟರ್ ನ ಬರೀತಾರೆ. ಏನಂತ ಹೇಳಿದ್ರೆ, ಯಾವ ಕೆಲ್ಸಕ್ಕೆ ಬೇಕಾದ್ರೂ ಹೋಗಿ, ಬಟ್ ಆದ್ರೆ ಈ ಪೊಲೀಸ್ ಕೆಲಸ ಮಾತ್ರ ಬೇಡಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಬೇಸರ ಪಡ್ಕೊಂಡು ಅದು ತುಂಬಾ ಇಶ್ಯೂ ಎಲ್ಲ ಆಗುತ್ತೆ. ಮೀನ್ಸ್ ಅಂದ್ರೆ ಯಾಕಾಗಿ ಬರೆದ್ರು, ಬಿಕಾಸ್ ಎಷ್ಟೋ ನಾವು ಸೂಸೈಡ್ ಕೇಸಸ್ ಗಳನ್ನು ನೋಡಿದೀವಿ. ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು ಕೊಡೋ ಟಾರ್ಚರ್ಗೆ 365 days 24/7 ಕೂಡ ಕೆಲಸ ಮಾಡ್ತಾನೆ ಇರಬೇಕು. ಸೊ ಹಾಗಾಗಿ ಅದನ್ನ ಸೀರಿಯಸ್ ಇಶ್ಯೂ ಆಗಿ ಕೂಡ ಕನ್ಸಿಡರ್ ಮಾಡಿ ತನಿಖೆ ಕೂಡ ಆರಂಭ ಮಾಡಿದ್ದಾರೆ. ಸೊ ಆ ಪೊಲೀಸ್ ಲೈಫ್ ಬಗ್ಗೆ ತುಂಬಾ ಆ ರೀತಿ 24/7 ಕೆಲಸ ಅಂತಿರ್ತಾರೆ. ಸೊ ಅಂಥವ್ರು ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಡ್ಯೂಟಿ ನೋಡಕ್ ಹೋದ್ರೆ ಸಿಸ್ಟಮೇ ಇವತ್ತು ಅಧ್ವಾನ ಆಗಿದೆ. ಇಲ್ಲಿ ಸಿಸ್ಟಮ್ನ ಬ್ಲೇಮ್ ಮಾಡೋಕೆ ಹೊರತು ನೀವು ಅಲ್ಲಿ ಯಾರೋ ಪಾಪ ಇವಾಗ ನೋಡಿ ಅವ್ರದ್ದೇನೋ ಇವತ್ತು ನಾನು ಇಷ್ಟು ಕಷ್ಟಪಡಿ ಮುಂದಕ್ಕೆ ನನಗೇನೋ ಒಂದು ಪ್ರಮೋಷನ್ ಸಿಗ್ಬೋದು, ಮತ್ತೊಂದು ಸಿಗ್ಬೋದು. ಅವ್ರದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರದೇ ಆದ ಇದಿರುತ್ತೆ, ನೋವುಗಳಿರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಮೇ ಬಿ ಈಸ್ ಹೈಯರ್ ಅಥಾರಿಟೀಸ್ ಯಾರೋ ಅವರೇ ಆದಂಥ ರೀತಿಲಿ ಅದನ್ನ ನಡ್ಸ್ಕೊತಾ ಇರ್ಬೋದು. ನಾಯಪ್ಪನ ಪಾಪ ಕಾನ್ಸ್ಟೇಬಲ್ ಯಾರು ಹೇಳಿದ್ರಲ್ಲ, ಅವ್ನಿಗೆ ಏನು ನೋವಿತ್ತು ಏನೋ ಗೊತ್ತಿಲ್ಲ. ಬಟ್ ಅಟ್ ಲಾಸ್ಟ್ ಅದನ್ನ ಬ್ಲೇಮ್ ಮಾಡಬೇಕಾದ್ರೆ ಸಿಸ್ಟಮ್ಗೆ. ಸಿಸ್ಟಮ್ ಕರೆಕ್ಟ್ ಆಗಿದ್ರೆ ಯಾವುದೇ ಎಲ್ಲ ಸರಿ ಇರುತ್ತೆ. ಸಿಸ್ಟಮೇ ಕರೆಕ್ಟ್ ಆಗಿಲ್ಲ, ಏನು ಮಾಡೋಕ್ಕಾಗುತ್ತೆ? ಓಕೆ, ಸಿಸ್ಟಮ್ನೇ ಬ್ಲೇಮ್ ಮಾಡ್ತಾ ಇದ್ರೆ ಸಿಸ್ಟಮೇ ಸರಿ ಇಲ್ಲ. ಇವತ್ತು ಯಾವ್ದು ಕರೆಕ್ಟ್ ಆಗಿದೆ ನಿಮಗೆ? ಕಾನೂನು ಸರಿ ಇಲ್ಲ, ವ್ಯವಸ್ಥೆಗಳು ಸರಿ ಇಲ್ಲ, ಏನು ಸರಿ ಇಲ್ಲ. ಯಾಕಾಗ ಅನಿಸ್ತಾ ಇದೆ ಧನ್ವೀರ್ ಅವ್ರಿಗೆ ಕಾನೂನು ಸರಿ ಇಲ್ಲ ಅಂತ? ಯಾಕೆ ಅನಿಸ್ತಾ ಇದೆ? ಕಾನೂನು ಮೇಡಮ್, ಅದು ಕಾಸು ಕೊಟ್ಟರೆ ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ಪರಿಸ್ಥಿತಿ ಬಂದೈತೆ. ಅದು ಕಾನೂನಲ್ಲಿ ನೀವು ಎಲ್ಲಿದ್ದೀರಾ? ನೀವು ಇನ್ನು ನಾವು ಓಪನ್ ಆಗಿ ಹೇಳ್ತೀವಿ ಮೇಡಮ್, ನಾನು ಅದಕ್ಕೆಲ್ಲ ತಲೆಗಳು ಇರೋ ಫ್ಯಾಕ್ಟ್ ಮಾತಾಡ್ತೀವಿ ನಾವು ಅಷ್ಟೇ. ಇನ್ನು ಎಲ್ಲಿ ನೀವು ಎಲ್ಲೇ ಹೋದ್ರೂ ನಮ್ಮ ಇದರಲ್ಲಿ ಭಾರತದಲ್ಲಿ ಇವತ್ತು ಕಾನೂನು ಜಸ್ಟಿಸ್ ಇದನ್ನೋದು ಎಲ್ಲಿದೆ ನಿಮ್ಮ ಕಾನೂನು ಅನ್ನೋದು? ದುಡ್ಡು ಕೊಟ್ಟರೆ ಅದು ಎಲ್ಲಿ ಎಂಥರು ಬಡವನ್ನ ಬೇಕಾದ್ರೆ ಅವ್ನಿಗೆ ಎಷ್ಟೇ ಅವ್ನು ಇರೋ ಸತ್ಯನೇ ಇರಲಿ, ಆ ಬಡವನ ಹತ್ರ ಏನೇ ಏನೋ ಒಂದು ಹೋಗಿರ್ತಾನೆ ಅನ್ಕೊಳ್ಳಿ, ಏನೋ ನ್ಯಾಯ ಬೇಕು ಅಂತ, ಅವ್ನ ಕಡೆನೇ ಪರ ಇದೆ ಇದ್ರು ದುಡ್ಡು ಕೊಟ್ಟಿದಾಗ ಅವ್ನ ಕಡೆ ಉಲ್ಟಾನೇ ಆಗುತ್ತೆ ಪಾಪ. ಅವ್ನಿಗೆ ಯಾರ ಹತ್ರ ಹೇಳ್ಕೊತಾನೆ, ಏನು ಮಾಡ್ತಾನೆ? ಈ ಥರದ್ದು ಸುಮಾರು ನಡೆದು ಬಿಟ್ಟಿದೆ. ಸೊ ಸಿಸ್ಟಮ್ನೇ ತಪ್ಪು ಇವತ್ತಿಗೆ. ಮತ್ತೆ ನಾವೆಲ್ಲರೂ ಕೂಡ ಕಾನೂನಿಗೆ ಅನುಗುಣವಾಗಿ ನಡ್ಕೋತೀವಿ. ಕಾನೂನು ಅಂದ್ರೆ ತಲೆ ಬಾಗ್ತೀವಿ. ಎಲ್ಲೂ ಕೂಡ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ರೆಸ್ಟ್ರಿಕ್ಷನ್ಸ್ ಅಂತ ಬಂದ್ರೆ ನಾವು ಯಾರಿಗೂ ಎದುರಲ್ಲ. ಬಟ್ ಕಾನೂನು ಅಂತ ಬಂದಾಗ ತಲೆ ಬಾಗ್ತೀವಿ. ಆ ಕಾನೂನನ್ನೇ ನೀವು ಆ ಸಿಸ್ಟಮ್ ಅನ್ನೇ ಸರಿ ಇಲ್ಲ ಅಂತ ಅಂತಿದ್ದೀರಾ. ಏನೋ ಒಂದು ಆಘಾತ ಆಗಿರುತ್ತೆ. ಸೊ ಅದಕ್ಕೆ ಈ ಮಾತು ಹೇಳಿ. ಸಿಸ್ಟಮ್ ಅಂದ್ರೆ ನಾನು ಇವಾಗ ನೀವು ಹೇಳಿದ್ರಲ್ಲ, ಮೇ ಬಿ ಆ ಮನುಷ್ಯನ್ಗೆ ಆ ಥರದ್ದೆಲ್ಲ ತೊಂದರೆ ಇರುತ್ತೆ, ಗೊತ್ತಿರಲ್ಲ. ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಏನು ಮಾಡ ಹೇಳ್ಕೊಂಡ್ರೆ ಇನ್ನೊಂಥರ ನಾವು ತಿನ್ಬೋದು ನಾವು ವ್ಯಕ್ತಿ. ಹೇಳ್ಕೊಳ್ದೇ ಇದ್ರೆ ಲಾಸ್ಟ್ ಆಪ್ಷನ್ ಇರೋದೇ ಇದೆ ಅಂತ ವ್ಯಕ್ತಿಗೆ, ಸೂಸೈಡ್ ಇದು ಮಾಡ್ಕೊಳ್ಳೋ ಅದೇ ಲಾಸ್ಟ್ ಆಪ್ಷನ್ ಆಗಿರುತ್ತಲ್ಲ. ಸೊ ಅದಕ್ಕೆ ಹೇಳಿ ನಾನು, ಮೇ ಬಿ ಆ ಸಿಸ್ಟಮೇ ಕರಪ್ಟೆಡ್ ಯಾರು ಇರ್ತಾರೋ ಗೊತ್ತಿರಲ್ವಲ್ಲ.